ಇಂದಿರಾ ಗಾಂಧಿ ತನ್ನ ಆಪ್ತರಾಗಿರುವಂತ PN ಧರ್ ಜೊತೆ ಸೇರ್ಕೊಂಡು ರಾಷ್ಟ್ರಪತಿಗಳ ಮನೆಗೆ ಹೋದ್ಲು. ರಾಷ್ಟ್ರಪತಿಗಳ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಧರ್ಗೆ ರಾಷ್ಟ್ರಪತಿ ಒಂದೇ ಮಾತು ಹೇಳಿದ್ರು, ನಿಮ್ ಕ್ಯಾಬಿನೆಟ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ನಿರ್ಣಯ ತಗೊಳ್ಳಿ, ನೀವೇ ನಿರ್ಣಯ ತಗೋಬೇಡಿ, ತಗೊಂಡು ನನ್ಗೊಂದು ಲೆಟರ್ ಕಳಿಸಿ ನಾನು ಸೈನ್ ಮಾಡಬಹುದು, ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಕ್ಯಾಬಿನೆಟ್ ಇಂದಿರಾ ಗಾಂಧಿ ಕೇರ್ ಮಾಡ್ತಾರೆ ಅನ್ಕೊಂಡಿದ್ದೀರೇನು? ನರೇಂದ್ರ ಮೋದಿ ಡಿಕ್ಟೇಟರ್ ಅಂತ ಎಲ್ಲರೂ ಕರೀತಾರೆ. ಆ ಪುಣ್ಯಾತ್ಮ ಕ್ಯಾಬಿನೆಟ್ ಅಲ್ರಿ, ಏನಾದ್ರೂ ಒಂದು ಮಾಡೋಕ್ಕಿಂತ ಮುಂಚೆ ಈ ದೇಶದ ಸಾಮಾನ್ಯ ಜನರನ್ನು ಕೇಳ್ತಾರೆ, ಮಾಡ್ಲಾ ಇದನ್ನ, ಇದು ಓಕೆನಾ ನಿಮ್ಗೆ, ಹೀಗೆ ಮಾಡ್ಬೋದಾ ಅಂತ. ಟ್ರಿಪಲ್ ತಲಾಕ್ ನಿಷೇಧ ಮಾಡೋಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಒಂದು ಚರ್ಚೆಗೆ ಬಿಟ್ರು, ಮಾಡ್ಬೇಕೋ ಬೇಡ ಅಂತ ನೀವು ಹೇಳಿ ಅಂತ. ದೇಶ ಯಾವಾಗ ಅದರ ಪರವಾಗಿ ಹೇಳಿಕೆಯನ್ನ ಕೊಡ್ತೋ, ಎಲ್ಲರೂ ಪರವಾಗಿ ಮಾತನಾಡ್ತಿದ್ದಾರೆ ಅಂತ ಗೊತ್ತಾಯ್ತೋ, ನರೇಂದ್ರ ಮೋದಿ ಅದನ್ನು ಮಾಡಿದ್ರು. ಒಂದೇ ಒಂದ್ಸಲ ಈ ದೇಶಕ್ಕೆ ಉಪಯೋಗ ಆಗುವಂತ ರೈತರಿಗೆ ಸಂಬಂಧಪಟ್ಟ ಕಾನೂನುಗಳನ್ನ ನರೇಂದ್ರ ಮೋದಿ ತಗೊಂಡು ಬಂದ್ರು. ಎರಡೇ ರಾಜ್ಯ ಪ್ರತಿಭಟನೆ ಮಾಡ್ತು, ಪಂಜಾಬ್ ಮತ್ತು ಹರಿಯಾಣ. ಇಡೀ ದೇಶದ ಉಳಿದೆಲ್ಲ ರೈತರುಗಳು ಕೂಡ ಇದು ಬೇಕು ಅಂತ ಕೂತಿದ್ರು. 2 ರಾಜ್ಯಗಳು ಪ್ರತಿಭಟನೆ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ಬಹುಶಃ ನಾನು ಆತರ ಮಾಡಿದ್ದೀನಿ ಅಂತ ಅನ್ಸುತ್ತೆ, ನನ್ನಿಂದ ಆ ತಪ್ಪನ್ನು ಕ್ಷಮಿಸಿ ಅಂತ ವಾಪಸ್ ತಗೊಂಡ್ರು 3 ಕಾನೂನನ್ನ. ಆದ್ರೆ ಇಂದಿರಾ ಗಾಂಧಿ ಹೇಗೆ, ನನ್ನ ಕ್ಯಾಬಿನೆಟ್ ನಾನೇನು ಕೇಳೋದು ಅಂತ ವಾಪಸ್ ಬಂದ್ರು. ವಾಪಸ್ ಬಂದು ಒಂದು ಲೆಟರ್ ಅಲ್ಲಿ ರೆಕಮೆಂಡೇಶನ್ ಲೆಟರ್ ತಗೊಂಡು, ಗೃಹ ಸಚಿವರದು, ಅಲ್ಲಿವರೆಗೂ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ. ರೆಕಮೆಂಡೇಶನ್ ಲೆಟರ್ ಹೆಂಗಿತ್ತು ಗೊತ್ತಾ? ಗೃಹ ಸಚಿವರ ಲೆಟರ್ ಹೆಡ್ ಕೂಡ ಇರಲಿಲ್ಲ. ಗೃಹ ಸಚಿವರು ವೈಟ್ ಪೇಪರ್ ಮೇಲೆ ದೇಶದ ಆಂತರಿಕ ಸ್ಥಿತಿ ಬಿಗಡಾಯಿಸಿದೆ, ಹೀಗಾಗಿ ಏನ್ ನಿರ್ಣಯ ಬೇಕಿದ್ರು ತೆಗೆದುಕೊಳ್ಬಹುದು ಅಂತ ತಗೊಂಡ್ರು. ಅದರ ಆಧಾರದ ಮೇಲೆ ಒಂದು ಲೆಟರ್ನ ಇಂದಿರಾ ಗಾಂಧಿ ತನ್ನ PA ಧರ್ ಮೂಲಕ ಇವ್ರಿಗೆ ಕಳಿಸ್ಕೊಟ್ರು. ಅಶೋಕ್ ಅವರು ಉಲ್ಲೇಖ ಮಾಡಿದ್ರಲ್ಲ, ಆ ಚಿತ್ರ ಇದೆ. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅವರು ಅರ್ಧ ರಾತ್ರಿ ಅದಕ್ಕೆ ಸೈನ್ ಮಾಡಿದ್ರಂತೆ. ಮೋರ್ ದೆನ್ ಪ್ರಾಬಬಲಿ 12 ಗಂಟೆ ದಾಟಿತ್ತು, ಸೈನ್ ಮಾಡಿದ್ರು. ಈ ಕಾರ್ಟೂನ್ ಅನ್ನ ಬೇಕಂತ ಬರೆದ್ರು. ಯಾಕೆ ಅಂತಂದ್ರೆ ಅರ್ಧ ರಾತ್ರಿಯಲ್ಲಿ ಸ್ನಾನ ಮಾಡ್ತಿದ್ದ ಮನುಷ್ಯನ್ ಎಬ್ಬಿಸ್ಬಿಟ್ಟು ಸೈನ್ ಮಾಡು ಅಂತ, ಭಾರತದ ಎಮರ್ಜೆನ್ಸಿಗೆ ಹೀಗೆ ಸೈನ್ ಮಾಡಿಸಿದ್ದು ಅಂತ. ಅವತ್ತಿನ ದಿನ ತುಂಬಾ ಪಾಪ್ಯುಲರ್ ಆಗಿದ್ದಂತ ಕಾರ್ಟೂನ್ ಇದು. ಆ ರೀತಿ ಎಮರ್ಜೆನ್ಸಿ ಬಿತ್ತು. ಮಿತ್ರ, ರಾತ್ರಿ 12 ಗಂಟೆಗೆ ಎಮರ್ಜೆನ್ಸಿ ಬಿದ್ದಿದೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ? ಎಮರ್ಜೆನ್ಸಿ ಬಿದ್ದಿದೆ ಅಂತ ಹೋಮ್ ಮಿನಿಸ್ಟ್ರಿ ಗೊತ್ತಿರಲಿಲ್ಲ, ಎಮರ್ಜೆನ್ಸಿ ಬಿದ್ದಿದೆ ಅಂತ ಲಾ ಮಿನಿಸ್ಟ್ರಿ ಗೊತ್ತಿರಲಿಲ್ಲ, ಎಮರ್ಜೆನ್ಸಿ ಬಿದ್ದಿದೆ ಅಂತ ಕ್ಯಾಬಿನೆಟ್ ಸೆಕ್ರೆಟರಿ ಗೊತ್ತಿರಲಿಲ್ಲ. ಕ್ಯಾಬಿನೆಟ್ ಸೆಕ್ರೆಟರಿಯ ಮಹತ್ವ ಏನು ಅಂತ ನನಗೆ ನಿಮಗೆ ಅರ್ಥ ಆಗೋದು ಕಷ್ಟ. ನೀವು ಮಿನಿಸ್ಟ್ರಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಜವಾಬ್ದಾರಿ ಅವರದ್ದಾಗಿರುತ್ತೆ ಅಂತ. ಕ್ಯಾಬಿನೆಟ್ ಸೆಕ್ರೆಟರಿ ಗೊತ್ತಿರಲಿಲ್ಲ. ಆಪ್ತ ವಲಯದವರಿಗೆ ಕೆಲವರಿಗೆ ಅವರಿಗೆ ಎಮರ್ಜೆನ್ಸಿ ಬಿದ್ದ ಮೇಲೆ ಹೇಳಲಾಯ್ತು ತುರ್ತಾಗಿ ಮೀಟಿಂಗಿಗೆ ಬರಬೇಕು ಅಂತ. ಏನು ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ ಸೆಕ್ರೆಟರಿಯನ್ನ ಮೀಟಿಂಗಿಗೆ ಬರಬೇಕು ಅಂತ ಬೆಳಗ್ಗೆ 6 ಗಂಟೆಗೆ ಕರೆದ್ರು. ಅವ್ರು ಹೇಳ್ಕೊಳ್ತಾರೆ, ನಾನು 6:30 ಹೋದೆ, ನಾನು ಹೋಗೋದ್ರೊಳಗೆ ಮೀಟಿಂಗ್ ಶುರುವಾಗಿತ್ತು ಅಂತಂದ್ರೆ, ಇವ್ರು ಬರೋಕ್ಕಿಂತ ಮುಂಚೆ ಮೀಟಿಂಗ್ ಶುರು ಮಾಡಿ ಆಮೇಲೆ ಇವ್ರಿಗೆ ಫೋನ್ ಮಾಡಿ ಕರೆದಿದ್ದಾರೆ ಬನ್ನಿ ಅಂತ. ಇದು ಎಮರ್ಜೆನ್ಸಿಯ ಸ್ಟೈಲ್. ಇದರ ಪರಿಣಾಮ, ಮೊದಲನೇ ನಿರ್ಧಾರ ಏನ್ ಗೊತ್ತೇ? ಪತ್ರಿಕೆ ಮುದ್ರಣಾಲಯಗಳಿಗೆ, ಇಲ್ಲಿ ಮಾಧ್ಯಮದವರು ಬಹಳ ಜನ ಇದ್ದಾರೆ, ಆ ಕಾರಣಕ್ಕೋಸ್ಕರ ಇದನ್ನು ನಾನು ಹೇಳಲೇಬೇಕು ವಿಶೇಷವಾಗಿ, ಪತ್ರಿಕೆ ಮುದ್ರಣಾಲಯಗಳಿಗೆ ಕರೆಂಟ್ ಕೊಡಬಾರದು ಅನ್ನೋದು ಮೊದಲನೇ ನಿರ್ಧಾರ. ಕರೆಂಟ್ ಕೊಟ್ರೆ ಎಮರ್ಜೆನ್ಸಿ ಬಿದ್ದಿದೆ ಅಂತ ಅವ್ರು ಪ್ರಿಂಟ್ ಮಾಡಿಬಿಡ್ತಾರೆ. ಪ್ರಿಂಟ್ ಮಾಡಿ ತಮಗೆ ಬೇಕಾದಂತೆ ಮಾಡಿ ಜನರನ್ನು ಭಡಕಾಯಿಸ್ತಾರೆ ಅಂತ ಪತ್ರಿಕೆನೇ ಪ್ರಿಂಟ್ ಆಗದೆ ಇರೋ ತರ ಮಾಡಬೇಕು ಅಂತ ಮೊದಲನೇ ಕಂಡೀಷನ್ನು. ಎರಡನೇದು, ಸಂಜಯ್ ಗಾಂಧಿ ಹೇಳ್ತಾನೆ, ಉಚ್ಚ ನ್ಯಾಯಾಲಯಗಳನ್ನ ನಾನು ತೆರೀಲಿಕ್ಕೆ ಬಿಡೋದಿಲ್ಲ. ಇನ್ನು ಮುಂದೆ ಉಚ್ಚ ನ್ಯಾಯಾಲಯಗಳು, ಹೈಕೋರ್ಟ್ಗಳು ಸ್ಟಾಪ್, ಯಾರೂ ಹೈಕೋರ್ಟಿಗೆ ಹೋಗುವಂತಿಲ್ಲ. ಯಾಕೆ? ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಮ್ಮಮ್ಮನ ವಿರುದ್ಧ ಮಾತನಾಡಿದೆಯಲ್ಲ, ದೇಶದ ಯಾವ ಉಚ್ಚ ನ್ಯಾಯಾಲಯವೂ ಇನ್ನು ಮುಂದೆ ಬಾಗಿಲು ತೆರೀದೇ ಇರೋ ತರ ಮಾಡ್ತೀನಿ ಅಂತ 2 ನಿರ್ಣಯಗಳಿಗೆ ಒಪ್ಪಿಗೆ ಕೊಡ್ಲಿಕ್ಕೆ ಹೋದ್ರು. ಆಗ ಸಿದ್ಧಾರ್ಥ್ ಶಂಕರ್ ರೇ ಬಂದು ಅವ್ರ ತಾಯಿ ಇಂದಿರಾ ಗಾಂಧಿ ಹೇಳ್ತಾರೆ, ಈ 2 ಕೂಡ ಡೇಂಜರಸ್ ಮೂವ್ ಆಗುತ್ತೆ, ಯಾವ ಕಾರಣಕ್ಕೂ ಮಾಡಬಾರದು ಅಂತಂದಾಗ ಅವನು ಹೇಳ್ತಾನೆ, ಸಂಜಯ್ ಗಾಂಧಿ ನಿಮ್ಗೆ ರೂಲ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಭಾರತ ನಾನ್ ರೂಲ್ ಮಾಡಿ ತೋರಿಸ್ತೀನಿ, ಬಾಯಿ ಮುಚ್ಕೊಂಡಿರಿ ಅಂತ. ಬಟ್ ಸಿದ್ಧಾರ್ಥ್ ಶಂಕರ್ ರೇ ಕನ್ವಿನ್ಸ್ ಮಾಡ್ತಾರೆ ಇಂದಿರಾ ಗಾಂಧಿನ. ಹೀಗಾಗಿ 2ನೇ ರೂಲ್ ಅವಾಯ್ಡ್ ಆಗುತ್ತೆ, ಆದ್ರೆ ಮೊದಲನೇ ರೂಲ್ ಹಾಗೆ ಉಳ್ಕೊಳ್ಳುತ್ತೆ. ಎಮರ್ಜೆನ್ಸಿ ಲಾಗೂ ಆದ ಮರುದಿನ ದೆಹಲಿಯಲ್ಲಿ ಪ್ರಾಬಬಲಿ ಸ್ಟೇಟ್ಸ್ಮನ್ ತರದ 1-2 ಪತ್ರಿಕೆ ಬಿಟ್ರೆ ಇನ್ಯಾವ ಪತ್ರಿಕೆಯನ್ನು ಪ್ರಿಂಟೇ ಆಗ್ಲಿಲ್ಲ. ಯಾಕೆ ಅಂದ್ರೆ ಪ್ರಿಂಟ್ ಆಗಲಿ ಕರೆಂಟೇ ಇರಲಿಲ್ಲ. ಹೆಂಗಿತ್ತು ನೋಡಿ. ದಿಸ್ ಈಸ್ ಹೌ ಎಮರ್ಜೆನ್ಸಿ ವಾಸ್. ಅರ್ಥ ಆಗೋದು ಎಷ್ಟು ಕಷ್ಟ ಆಗುತ್ತಲ್ಲ. ಈಸ್ ಇಟ್ ಪಾಸಿಬಲ್ ಅಂತ ನಾವು ಕೇಳ್ತೀವಿ. ಏನ್ ಸಿಂಪಲ್ ಇತ್ತಪ್ಪ, ಒಂದು ಇಮೇಲ್ ಮಾಡಿ ಎಲ್ಲ ಕಡೆ ಕಳ್ಸಿಕೊಟ್ಟಿದ್ರೆ ಪ್ರಿಂಟ್ ಮಾಡ್ತಿದ್ರು, ಇಮೇಲ್ ಇರ್ಲಿಲ್ಲ ರೀ. ಆಗ ಏನ್ ಮಾಡೋದಪ್ಪ, ಮೊಬೈಲಲ್ಲಿ ಫೋನ್, ಮೊಬೈಲ್ ಇರ್ಲಿಲ್ಲ ರೀ. ಅವತ್ತಿನ ದಿನ ಹೆಂಗಿತ್ತು ಅಂತಂದ್ರೆ ಪ್ರತಿಯೊಂದು ಅಚ್ಚಿನ ಮೊಳೆಗಳನ್ನ ಜೋಡಿಸಿ ಪ್ರಿಂಟ್ ಮಾಡಬೇಕಿತ್ತು. ಕರೆಂಟ್ ಇಲ್ಲ ಅಂತಂದ್ರೆ ಎಲ್ಲವೂ ಏನೂ ಕೆಲಸ ಆಗದೆ ಇರುವಂತ ಸ್ಥಿತಿ ಇತ್ತು. ಅಂತ ಸ್ಥಿತಿಯಲ್ಲಿ ತಗೊಂಡೋದ್ರು. ಅದಾದ್ಮೇಲೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅಂದ್ರೆ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಮಂತ್ರಿ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಸಂವಿಧಾನ ಪರಾಮರ್ಶೆಗೆ ಒಂದು ಸಮಿತಿ ಮಾಡಿದ್ರು.
ಈ ಸ್ಮರಣ್ ಸಿಂಗ್ ಸಮಿತಿಯಲ್ಲಿ ಯಾರು ಇದ್ರು ಗೊತ್ತಾ? ಅಟಲ್ ಬಿಹಾರಿ ವಾಜಪೇಯಿ ಸಮಿತಿ ಮಾಡಿದಾಗ ಕಾಂಗ್ರೆಸ್ ಲೀಡರು ಇದ್ರು, ಅವರು ಸಮಿತಿ ಮಾಡಿದಾಗ ಒಳ್ಳೆ ಪತ್ರಕರ್ತರುಗಳಿದ್ರು, ಅವರು ಸಮಿತಿ ಮಾಡಿದಾಗ ಜಸ್ಟಿಸ್ಗಳಿದ್ರು. ಈಕೆ ಸಮಿತಿ ಮಾಡಿದಾಗ ಯಾರಿದ್ರು ಅಂದ್ರೆ ಸ್ಮರಣ್ ಸಿಂಗ್ ಹೆಡ್ ಮಾಡಿದ್ರು. ಕಾಂಗ್ರೆಸ್ನ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಪ್ರಮುಖರಿದ್ರು, ಅನೇಕ ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ರು, ಮತ್ತು ಗಾಂಧಿಗಳು ಯಾರ್ಯಾರು ಆಪ್ತರಿದ್ರೋ ಅವರು ಈ ಸಮಿತಿಯಲ್ಲಿ ಕೂತರು. ಅವರು ವರದಿ ಏನ್ ಕೊಟ್ರು ಗೊತ್ತಾ? ಏನೇನ್ ರಿಪೇರಿ ಮಾಡಬೇಕು ಸಂವಿಧಾನದಲ್ಲಿ ಅಂತ. ಸಂವಿಧಾನದ ಪರಾಮರ್ಶೆಯ ಬಗ್ಗೆ, ತಿದ್ದುಪಡಿಯ ಬಗ್ಗೆ, ಬದಲಾಯಿಸುವ ಕುರಿತಂತೆ ಮಾತನಾಡೋರು ಒಂದು ಕ್ಷಣ ಕೇಳಬೇಕು. ಅವ್ರು ರಿಪೋರ್ಟ್ ಕೊಟ್ಟರು. ಸಂವಿಧಾನದ ಪ್ರಿಯಾಂಬಲ್ ನ ಚೇಂಜ್ ಮಾಡಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ 31, 31C, 39, 55, 74, 77, 81, 82, 83, 100, 102, 103, 105, 118, 145, 150, 166 ಎಲ್ಲ ಆರ್ಟಿಕಲ್ ಚೇಂಜ್ ಮಾಡಿ ಅಂತ. ಆಲ್ಮೋಸ್ಟ್ ನಾನು ಪಟ್ಟಿ ಮಾಡಿದ್ದೀನಿ, ಒಂದು 60ರಿಂದ 70 ಆರ್ಟಿಕಲ್ಗಳನ್ನು ಬದಲಾಯಿಸಿ ಅಂತ, ಇಡೀ ಸಂವಿಧಾನವನ್ನೇ ಚೇಂಜ್ ಮಾಡಿ ಅಂತ ಈ ಸಮಿತಿ ರಿಪೋರ್ಟ್ ಕೊಡ್ತು. ಸಂವಿಧಾನವನ್ನ ಬದಲಾಯಿಸಿ ಅಂತ ಮಾತಾಡಿದ್ದು, ಜೋರಾಗಿ ಕೂಗಾಡಿದ್ದು ಬಿಜೆಪಿ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ಇಂದಿರಾ ಗಾಂಧಿ ನೇಮಿಸಿದ ಸ್ವರಣ್ ಸಿಂಗ್ ಸಮಿತಿ ಹೇಳಿದ್ದು ಸಂವಿಧಾನವನ್ನು ಬದಲಾಯಿಸಿ ಅಂತ. ಬಾಬಾ ಸಾಹೇಬರಿಗೆ ಅವಮಾನ ಅಲ್ವೇನಿದು? ಈ ಸಂವಿಧಾನದ ಪರಾಮರ್ಶೆಗೆ ಅವ್ರು ಒಂದೇ ಒಂದು ನಿಯಮ ಏನ್ ಮಾಡಿದ್ರು ಅಂದ್ರೆ, ನಾವು ಏನೇ ಪರಾಮರ್ಶೆ ಮಾಡಿದ್ರು ಇದರ ವಿರುದ್ಧವಾದದನ್ನ ಪತ್ರಿಕೆಗಳು ಬರೆಯುವಂತಿಲ್ಲ ಅಂತ ಒಂದೊಂದೇ ತಿದ್ದುಪಡಿ ಶುರು ಮಾಡಿದ್ರು. ಮೊದಲನೇ ತಿದ್ದುಪಡಿ ಅವ್ರು ತಗೊಂಡ್ಬಂದಿದ್ದು 38ನೇ ತಿದ್ದುಪಡಿ. 22ನೇ ಜೂನ್ 25ಕ್ಕೆ ಇದು ಜಾರಿ ಆಯಿತು ಎಮರ್ಜೆನ್ಸಿ. ಒಂದು ತಿಂಗಳೊಳಗೆ 38ನೇ ತಿದ್ದುಪಡಿ ಬಂತು. ಇದೇನು ಅಂತಂದ್ರೆ, ಮೊದಲನೇ ತಿದ್ದುಪಡಿ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತ ಪರಮಾಧಿಕಾರ ಸಂಸತ್ನಲ್ಲಿ ಯಾರ್ಯಾರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೋ ಅವರಿಗಿದೆ. ಅದನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ, ನ್ಯಾಯಾಲಯವೂ ಕೂಡ. ಈ ಕುರಿತ ಪ್ರಶ್ನೆಯ ಅರ್ಜಿ ವಿಚಾರಣೆ ಉಚ್ಚ ನ್ಯಾಯಾಲಯಗಳು ಮಾಡುವಂತಿಲ್ಲ. ಮೂಲಭೂತ ಹಕ್ಕುಗಳು ಮೊಟಕಾದರೂ ಯಾರೂ ಕೇಳುವಂತಿಲ್ಲ. ಎಲ್ಲ ಲಾಯರ್ಸ್ಗಳಿದ್ದೀರಿ, ವಿಲ್ ಬಿ ಶಾಕ್ ಟು ಲಿಸನ್. ಏನ್ ಗೊತ್ತೇನು? ಮೂಲಭೂತ ಹಕ್ಕುಗಳನ್ನ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವೆಲ್ಲ ಏನೇನು ಮಾತಾಡ್ತೀವಿ, ಇದನ್ನ ಯಾರಾದರೂ ತಡೆದ್ರೂ ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಅಂತ ಬಾಬಾ ಸಾಹೇಬರು ಕೊಟ್ಟ ಅಧಿಕಾರವಷ್ಟನ್ನೂ ಕೂಡ 38ನೇ ತಿದ್ದುಪಡಿಯಲ್ಲಿ ತಗೊಳ್ಳಾಯ್ತು. 39ನೇ ತಿದ್ದುಪಡಿ, ನೆಕ್ಸ್ಟ್ ತಿದ್ದುಪಡಿ ಬಂತು. ಈ 39ನೇ ತಿದ್ದುಪಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವೂ ಕೂಡ, ಇದು ಚೆನ್ನಾಗಿದೆ ನೋಡಿ, ಇದನ್ನ ಹೈ ಸ್ಪೀಡ್ ತಿದ್ದುಪಡಿ ಅಂತ ಕರೀಬಹುದು. ಒಂದು ತಿದ್ದುಪಡಿ ಮಾಡುವಾಗ ಹೆಂಗಿರುತ್ತೆ ಗೊತ್ತಾ? ನೀವೆಲ್ಲ ಲಾಯರ್ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇದ್ದೀರಿ, ತುಂಬಾ ಜನ ಲಾಯರ್ಗಳು ಇಲ್ಲಿದ್ದೀರಿ, ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅಡ್ವೊಕೇಟ್ಸ್ಗಳಿಗೆ. ತಿದ್ದುಪಡಿ ಮಾಡುವಾಗ ಹೆಂಗಾಗುತ್ತೆ ಅಂತಂದ್ರೆ, ತಿದ್ದುಪಡಿ ಏನು ಅನ್ನೋದನ್ನ ಲೋಕಸಭೆಯಲ್ಲಿ ಮೊದಲು ಇಡಬೇಕು. ಲೋಕಸಭೆಯ ಎಲ್ಲ ಯಾರ್ಯಾರು ಇದ್ದಾರೋ ಅವ್ರಿಗೆ ಅಧ್ಯಯನ ಮಾಡ್ಲಿಕ್ಕೆ ಅಂತ ಒಂದು ವಾರದ ಟೈಮ್ ಕೊಡಬೇಕು. ಅದಾದ್ಮೇಲೆ ಡಿಸ್ಕಷನ್ಗೆ ಬರುತ್ತೆ. ಲೋಕಸಭೆಯಲ್ಲಿ ಹೂ ಅಂತಂದ್ರೆ ಅಲ್ಲಿಂದ ರಾಜ್ಯಸಭೆಗೆ ಹೋಗ್ಬೇಕು, ಅವ್ರಿಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ವಾರ ಟೈಮ್ ಕೊಡಬೇಕು, ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಅಲ್ಲಾದ ಮೇಲೆ ಅವ್ರು ಒಪ್ಪಿಕೊಂಡ ನಂತರ ಅದು ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಹೋಗ್ಬೇಕು. ಅದಾದ ನಂತರ ಎಲ್ಲ ರಾಜ್ಯಗಳಿಗೆ ಹೋಗ್ಬೇಕು, ರಾಜ್ಯಗಳಲ್ಲಿ ಡಿಸ್ಕಷನ್ ನಡಿಬೇಕು. ಅದಾದ ನಂತರ ರಾಜ್ಯಗಳು ಅದನ್ನ ರಾಟಿಫೈ ಮಾಡಿದ ನಂತರ ಒಟ್ಟಾರೆಯಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ. ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್. ಒಂದಿನದಲ್ಲಿ 2 ದಿನದಲ್ಲಿ ಆಗುವಂತದ್ದು. ಬಟ್ ಇಂಟ್ರೆಸ್ಟಿಂಗ್ ಆಗಿರುವಂತ ಈ ತಿದ್ದುಪಡಿ, 39ನೇ ತಿದ್ದುಪಡಿ, ಸರ್ವೋಚ್ಚ ನ್ಯಾಯಾಲಯ ಪ್ರಧಾನಮಂತ್ರಿ, ಸ್ಪೀಕರ್, ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣಾ ಅಕ್ರಮದ ಪ್ರಕರಣಗಳನ್ನ ಚರ್ಚೆಗೆ ತೆಗೆದುಕೊಳ್ಳುವಂತಿಲ್ಲ ಅಂದ್ಬಿಟ್ರು. ಮೊದಲು ಇತ್ತು ರಾಷ್ಟ್ರಪತಿಗಳು ಮತ್ತು ರಾಷ್ಟ್ರಪತಿಗಳ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ಚರ್ಚೆ ಮಾಡೋದಿಲ್ಲ ಅಂತ, ಗೌರವಾನ್ವಿತ ಸ್ಥಾನ ಅದು ಅಂತ. ಈ ಅಮ್ಮ ಏನ್ ಮಾಡಿದ್ರು ಗೊತ್ತಾ? ಅದಕ್ಕೆ ತನ್ನನ್ನು ಸೇರಿಸ್ಕೊಂಡ್ರು. ರಾಷ್ಟ್ರಪತಿಗಳಿಗೆ ಏನ್ ವ್ಯಾಲ್ಯೂ ಇದೆಯೋ ಅದೇ ಪ್ರಧಾನಮಂತ್ರಿಗೂ ಕೊಡಬೇಕು. ಇನ್ನು ನನಗೊಬ್ಬಳಿಗೆ ಕೊಟ್ಕೊಂಡ್ರೆ ತಪ್ಪಾಗುತ್ತೆ ಅಂತ ಸ್ಪೀಕರ್ನು ಸೇರಿಸಿದ್ರು. ಸ್ಪೀಕರ್ನ ಸೇರಿಸಿ ನಾವು ಚುನಾವಣಾ ಅಕ್ರಮ ಮಾಡಿದ್ರೆ ನ್ಯಾಯಾಲಯ ಇದನ್ನು ಪ್ರಶ್ನಿಸುವಂತಿಲ್ಲ ಅಂತ ಮಾಡಿದ್ರು. ಸಂಸತ್ತು ರಚಿಸುವ ಸಮಿತಿಗೆ ಇದರ ವಿಚಾರಣೆಯ ಹಕ್ಕು. ಯಾರು ಮಾಡಬಹುದು ಅಂದ್ರೆ, ಸಂಸತ್ ಯಾವ ಸಮಿತಿಯನ್ನ ನೇಮಕ ಮಾಡುತ್ತೋ ಅವ್ರು ವಿಚಾರಣೆ ಮಾಡಬಹುದು. ನ್ಯಾಯಾಲಯದ ಮುಂದೆ ಈವರೆಗೆ ಇದ್ದ ಎಲ್ಲ ಚುನಾವಣೆಗಳ ವಾಜ್ಯ ಬರಕಾಸ್ತು. ಅರ್ಥ ಆಗ್ತಿದೆ ಏನು ಅಂತ? 1975 ಇವರು ಗೆದ್ದಿದ್ದು ಇಲ್ಲೀಗಲ್ ಅಂತ ಯಾರ್ಯಾರು ಕೋರ್ಟಲ್ಲಿ ವಾದ ಮಾಡ್ತಿದ್ದಾರೋ ಅದೆಲ್ಲವೂ ಕೂಡ ಇನ್ ಮುಂದೆ ವಾದ ಇಲ್ಲ, ಕ್ಲೋಸ್. ಇನ್ ಮುಂದೆ ನ್ಯಾಯಾಲಯ ಇದನ್ನು ಚರ್ಚೆ ಮಾಡುವಂತಿಲ್ಲ. ಈಕೆದೊಬ್ಬಳದಲ್ಲ, ಅದುವರೆಗೂ ಇದ್ದ ಎಲ್ರಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ರು ಪುಣ್ಯಾತ್ಕೃತಿ. ಆಮೇಲೆ ಏನ್ ಮಾಡಿದ್ರು, ಎಲೆಕ್ಷನ್ ಲಾ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ತಂದು ನ್ಯಾಯಾಧೀಶರು ಈ ಹಿಂದೆ ನೀಡಿದ ವ್ಯತಿರಿಕ್ತ ತೀರ್ಪುಗಳನ್ನು ನಲ್ಲಿಫೈ ಮಾಡಿಬಿಡ್ತೀವಿ ಅಂತ. ಅಂದ್ರೆ ಅರ್ಥ ಆಯ್ತಾ? ಈ ಹಿಂದೆ
1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ನ್ಯಾಯಾಲಯ ಏನಾದರೂ ನೆಗೆಟಿವ್ ತೀರ್ಪು ಕೊಟ್ಟಿದ್ರೆ ಅದನ್ನು ನಲ್ಲಿಫೈ ಮಾಡಿ ನ್ಯಾಯಾಲಯದ ಅಧಿಕಾರವನ್ನು ಕಿತ್ಕೊಳ್ಳಿಕ್ಕಾಗತ್ತೆ. ಇದು ಹೆಂಗಾಯ್ತು ಅಂತಂದ್ರೆ, ಎಷ್ಟು ಸ್ಪೀಡಲ್ಲಿ ಆಯ್ತು ಅಂತಂದ್ರೆ, ಆಗಸ್ಟ್ 7ನೇ ತಾರೀಕು ಲೋಕಸಭೆಯಲ್ಲಿ ಇಟ್ಟರು, ಆಗಸ್ಟ್ 8ನೇ ತಾರೀಕು ಲೋಕಸಭೆಯಲ್ಲಿ 7ನೇ ತಾರೀಕೆ ಪಾರಿತ ಆಯ್ತದು, 1 ಅವರ್ ಡಿಸ್ಕಷನ್ ಆಯ್ತು ಅಂದ್ರು. ಆಗಸ್ಟ್ 8ನೇ ತಾರೀಕು ರಾಜ್ಯಸಭೆಯಲ್ಲಿ ಪ್ರಸ್ತುತ ಮಾಡಿದ್ರು, 1 ಗಂಟೆ ಚರ್ಚೆ, ಅಕ್ಸೆಪ್ಟೆಡ್. ಆಗಸ್ಟ್ 9 ರಾಜ್ಯ ಮಂತ್ರಿಮಂಡಲಗಳು ಶಾಸಕಾಂಗ ಸಭೆಗಳು ಅಂಗೀಕಾರ ಮಾಡಿದ್ವು, ಅಕ್ಸೆಪ್ಟೆಡ್. ಆಗಸ್ಟ್ 10 ಭಾನುವಾರ, ಇಟ್ ವಾಸ್ ಆನ್ ಸಂಡೇ, 10ನೇ ತಾರೀಕು ಭಾನುವಾರ ರಾಷ್ಟ್ರಪತಿಗಳು ಸೈನ್ ಮಾಡಿದ್ರು. ರಾಷ್ಟ್ರಪತಿಗಳು ಫ್ರೀ ಆಗಿದ್ರು, ಸೈನ್ ಮಾಡಿದ್ರು, ಒಪ್ಕೋತೀನಿ ನಾನು.